ಡ್ರಿಂಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್. ಇಟ್ ಈಸ್ ರಾಂಗ್. ಯಾಕಪ್ಪ ಅಂತಂದ್ರೆ ಇದಕ್ಕೊಂದು ಚಿಕ್ಕಪ್ಪನ ಒಂದು ಕತೆ ಹೇಳ್ತೀನಿ ಕೇಳಿ. ಒಂದು ಊರಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿ ಇರ್ತಾನೆ. ಅವ್ನು ಯಾವುದೇ ರೀತಿ ತಪ್ಪು ಮಾಡಿರಲ್ಲ. ಇದನ್ನ ನೋಡಿ ಸಹಿಸಕ್ಕಾಗದೇ ಇರೋಂತಹ ಅವ್ರ ಜೊತೆಗಿರೋರು, ಊರಿನ ದೊಡ್ಡವರು ಎಲ್ಲ ಸೇರಿ ಇವನ ಹತ್ರ ಯಾವ್ದಾದ್ರು ಒಂದು ತಪ್ಪು ಮಾಡಿಸ್ಲೇಬೇಕಂತ ಹೇಳಿ ಅವನಿಗೊಂದು 4 ಕಂಡೀಷನ್ಸ್ ಹಾಕ್ತಾರೆ. ಈ ಕಂಡೀಷನ್ ಅಲ್ಲಿ 4 ಕಂಡೀಷನ್ ಅಲ್ಲಿ ಯಾವ್ದಾದ್ರು ಒಂದು ಮಾಡ್ಲೇಬೇಕು, ಇಲ್ಲ ಅಂದ್ರೆ ಇನ್ನು ಊರಲ್ಲೇ ಇರೋ ಆಗಿಲ್ಲ ಅಂತೇಳಿ ಕಂಡೀಷನ್ಸ್ ಹಾಕ್ತಾರೆ. ಫಸ್ಟ್ ಕಂಡೀಷನ್ ಏನಪ್ಪಾ ಅಂತಂದ್ರೆ ನೀನು ನಾನ್ ವೆಜ್ ತಿನ್ಬೇಕು ಅಂತ ಹೇಳ್ತಾರೆ. ಅವ್ನು ಆಕ್ಚುಲಿ ವೆಜಿಟೇರಿಯನ್. ಎರಡನೇ ಕಂಡೀಷನ್ ಬಂದ್ಬಿಟ್ಟು ನೀನ್ ಹೆಂಡತಿ ಮೇಲೆ ಕೈ ಮಾಡ್ಬೇಕು ಅಂತ ಹೇಳ್ತಾರೆ. ಮೂರನೇ ಕಂಡೀಷನ್ ಏನಪ್ಪಾ ಅಂತಂದ್ರೆ ಅಕ್ಕಪಕ್ಕದವ್ರ ಮನೆಗೆ ಬೆಂಕಿ ಹಚ್ಬೇಕು ಅಂತ ಹೇಳ್ತಾರೆ. 4ನೇ ಕಂಡೀಷನ್ ಬಂದ್ಬಿಟ್ಟು ನೀನು ಎಣ್ಣೆ ಹೊಡಿಬೇಕು ಅಂದ್ರೆ ಡ್ರಿಂಕ್ಸ್ ಮಾಡ್ಬೇಕು ಅಂತ ಹೇಳ್ತಾರೆ. ಸೊ ಅವಾಗ ಆ ವ್ಯಕ್ತಿ ಯೋಚನೆ ಮಾಡ್ತಾನೆ, ನಾನ್ ವೆಜ್ ತಿನ್ನೋದು ಅಂದ್ರೆ ಪ್ರಾಣಿ ಹಿಂಸೆ ಮಾಡೋದು ಮಹಾಪರಾಧ, ಇದು ಬೇಡ ಅಂತೇಳಿ 2ನೇ ಕಂಡೀಷನ್ ಯೋಚನೆ ಮಾಡ್ತಾನೆ. ಹೆಂಡತಿ ಮೇಲೆ ಅಂದ್ರೆ ಕೈ ಮಾಡೋದು, ಹೆಣ್ಮಕ್ಳ ಮೇಲೆ ಕೈ ಮಾಡೋದೇ ತಪ್ಪು, ಅದರಲ್ಲಿ ಹೆಂಡತಿ ಮೇಲೆ ಕೈ ಮಾಡೋದಂತೂ ಮಹಾ ತಪ್ಪು ಅಂತೇಳಿ ಅದು ಬೇಡ ಅಂತ ಅನ್ಕೊಂತಾನೆ. ಈ 3ನೇ ಕಂಡೀಷನ್ ಅಕ್ಕಪಕ್ಕದವ್ರ ಮನೆ ಬೆಂಕಿ ಹಚ್ಚೋದು. ಕಷ್ಟ ಕಾಲದಲ್ಲಿ ನಮಗೆ ಆಗೋದೇ ಅಕ್ಕಪಕ್ಕದವ್ರು, ಅವ್ರ ಮನೆ ಮೇಲೆ ಬೆಂಕಿ ಹಚ್ಚೋದು ಅದು ಕೂಡ ಮಹಾಪರಾಧ ಆಗುತ್ತೆ, ಇದು ಬೇಡ ಅಂತ ಅನ್ಕೊಂತಾನೆ. ಸೊ ಏನಪ್ಪ 4ನೇ ಕಂಡೀಷನ್ಸ್, ಓಕೆ ಡ್ರಿಂಕ್ಸೇ ಮಾಡ್ಬಿಡೋಣ ಅಂತೇಳಿ ಡ್ರಿಂಕ್ಸ್ ಮಾಡ್ತಾನೆ. ಓಕೆ ಡ್ರಿಂಕ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಡ್ರಿಂಕ್ಸ್ ಮಾಡಿದ್ಮೇಲೆ ಏನಾಗುತ್ತೆ, ಡ್ರಿಂಕ್ಸ್ ಅಲ್ವಾ ಮೊದಲೇ ನಾಲ್ಗೆ ಖಾರದ್ದೇನೋ ಕೇಳುತ್ತೆ. ಸೊ ಅವಾಗ ನಾನ್ ವೆಜ್ ನೋಡ್ತಾನೆ, ನಾನ್ ವೆಜ್ ತಿನ್ಬೇಕಂತ ಅನ್ಸುತ್ತೆ, ನಾನ್ ವೆಜ್ ತಿನ್ನಕ್ ಸ್ಟಾರ್ಟ್ ಮಾಡ್ತಾನೆ. ಇದನ್ನ ನೋಡಿ ಹೆಂಡತಿ ಕ್ವಶನ್ ಮಾಡ್ತಾಳೆ, ಏನ್ರಿ ನೀವು ಡ್ರಿಂಕ್ಸ್ ಕುಡಿಯೋದ್ರ ಜೊತೆಗೆ ನಾನ್ ವೆಜ್ ಬೇರೆ ತಿಂತಾ ಇದೀರ ಅಂತ ಕ್ವಶನ್ ಮಾಡಿದಾಗ ಅವಾಗ ಅವ್ನಿಗೆ ಏನಾಗುತ್ತೆ, ನೆಶೆಯಲ್ಲಿ ಇರ್ತಾನಲ್ಲ, ಓ ಇವಳು ನನಗೆ ಕ್ವಶನ್ ಮಾಡಂಗ ಆಗ್ಬಿಟ್ಲಲ್ಲ ಅಂತೇಳಿ ತಗೋ ಅವ್ರ ಹೆಂಡತಿ ಮೇಲೆ ಹಾಕೋ ಹೊಡೆಯಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಹೆಂಡತಿ ಮೇಲೆ ಹೊಡೆಯಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಹೊಡೆಯಕ್ ಸ್ಟಾರ್ಟ್ ಮಾಡಿದ್ ನೋಡಿ ಅಕ್ಕಪಕ್ಕದವರೆಲ್ಲ ಬಂದ್ಬಿಟ್ಟು ಏನಪ್ಪ ಇವನು ಹೆಂಡತಿ ಮೇಲೆ ಕೈ ಮಾಡ್ತೇನೆ ಅಂತ ಬಂದ್ಬಿಟ್ಟು ಕ್ವಶನ್ ಮಾಡ್ತಾರೆ. ಅವನು ಅಕ್ಕಪಕ್ಕದವ್ರನ್ನ ನೀವೇ ನಮ್ಮ ಫ್ಯಾಮಿಲಿ ನೀವು ಬಂದು ಕಡ್ಡಿ ಅಲ್ಲಾಡ್ಸೋದು ಅಂತೇಳಿ ನಮಗೆ ಕ್ವಶನ್ ಮಾಡ್ತೀರಾ ಅಂತೇಳಿ ಅಕ್ಕಪಕ್ಕದವ್ರ ಜೊತೆ ಜಗಳ ಆಡಿ ಅಕ್ಕಪಕ್ಕದ ಮನೆಯವ್ರಿಗೆ ಕೂಡ ಅಲ್ಲಿ ಕೂಡ ಬೆಂಕಿ ಹಚ್ಬಿಡ್ತಾನೆ. ಸೊ ಮಾರಲ್ ಆಫ್ ದ ಸ್ಟೋರಿ ಏನಪ್ಪಾ ಅಂತಂದ್ರೆ ಡ್ರಿಂಕಿಂಗ್ ಈಸ್ ಇಂಜೂರಿಯಸ್ ಟು ಯುವರ್ ಲೈಫ್, ನಾಟ್ ಯುವರ್ ಹೆಲ್ತ್ ಅಂತ ಹೇಳ್ತಾ ಹೇಳ್ಬೇಕು ಅಂತ ಅನಿಸ್ತು, ಹೇಳ್ದೆ. ಥ್ಯಾಂಕ್ ಯು.